ನಿನ್ನ ಬಗ್ಗೆ ಇಡೀ ರಾಜ್ಯದಲ್ಲಿ ದೊಡ್ಡ ಗೌರವ ಇಟ್ಕೊಂಡು ನಾವು ನಿಮ್ಮ ಬಗ್ಗೆ ಈಗಲೂ ಪ್ರೀತಿ ಇದೆ, ಮಮಕಾರ ಇದೆ, ವಿಶ್ವಾಸ ಇದೆ. ಬದಲಾಗ ಸ್ವಾಮೀಜಿ, ನೀವು ಬದಲಾಗ್ರಿ. ಮಹೇಶ್ ಅಂತ ವ್ಯಕ್ತಿ ಕೂಡ MLA ನೀವು ಎಲ್ಲರೂ ಓಟ್ ಪಡೆದಿಲ್ವಾ? ಒಳ್ಳೆ ಕಾಲದಾಗ ಎಲ್ಲರೂ ಓಟ್ ಪಡೆದಿಲ್ಲ. ನೀನು 25 ವರ್ಷ ನ್ಯಾಯಾಂಗ ನಡೆಸಿ ಸಕ್ಸಸ್ ಆದ ನಂತರ ಮತ್ತೆ ಬೀದಿಗೆ ನಿಂತು ಸಮಾಜವಾದಿ ಹಿಂದೆ ಉಳಿದಿರ್ತಕ್ಕಂಥ ಸಿದ್ದರಾಮಯ್ಯ ಹತ್ರ ಮತ್ತೆ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಬಂದಿತ್ತಲ್ಲ ಅನ್ನೋ ಒಂದು ದೊಡ್ಡ ಮಟ್ಟದ ಶೋಕ ನಮ್ಮ ಸಮುದಾಯದಲ್ಲಿ. ಸದಾಶಿವ ಅವರು ವರದಿ ಕೊಟ್ಟ ನಂತರ, ಅಥವಾ ಪುಟ್ಟಸ್ವಾಮಿ ಮಾಧುಸ್ವಾಮಿ ಅವರು ವರದಿ ಕೊಟ್ಟ ನಂತರ, ಅಥವಾ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ನಂತರ ಮಾದಿಗರಿಗೆ 6% ರಿಸರ್ವೇಷನ್ ಇರಬೇಕಾದ್ರೆ 3 ಆಯೋಗಗಳು ಹೇಳಿದೆ. ಬಿಜೆಪಿ, ಕಾಂಗ್ರೆಸ್ ಮತ್ತೆ JDS ಇದ್ದವರು ಅವ್ರ ಪ್ರಣಾಳಿಕೆಯಲ್ಲಿ ಬರ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಕೂಡ ಕಳೆದ ಚುನಾವಣೆ ಮುನ್ನ ಚಿತ್ರದುರ್ಗದಲ್ಲಿ ಬಹುದೊಡ್ಡ ಸಮಾವೇಶ ಮಾಡಿ ಒಳ ಮೀಸಲಾತಿಯನ್ನು ಮೊದಲ ಅಧಿವೇಶನದಲ್ಲೇ ಮಾಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿಂದ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ನಾವು ಮತ್ತಷ್ಟು ವೋಟ್ಗಳನ್ನು ಬೇರೆ ಯಾವುದೇ ಕಿವಿ ಮಾತುಗಳು ಕೇಳಲ್ಲ. ಬಿಜೆಪಿಯನ್ನ ಧಿಕ್ಕರಿಸಿ ಸುಪ್ರೀಂ ಕೋರ್ಟಲ್ಲಿ ನಾವೇ ಮಾಡಿಸಿವಿ, ಮೋದಿ ಅವರೇ ನಿಂತು ಮಾಡಿಸಿದ್ರು, ಅಮಿತ್ ಶಾ ಅವರೇ ನಿಂತು ಮಾಡಿಸಿದ್ರು ಅಂತ ಹೇಳಿದ್ರು ಕೂಡ ಅವರನ್ನು 60 ಸ್ಥಾನ ನಿಲ್ಲಿಸಿ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಪಕ್ಷವಾಗಿ ಇಡೀ ಇತಿಹಾಸದಲ್ಲಿ ಯಾವಾಗಲೂ 140 ಬಂದಿರಲಿಕ್ಕಿಲ್ಲ. ನನ್ನ ಅನುಭವದ ಪ್ರಕಾರ ಮೋಸ್ಟ್ಲಿ ಇಂದಿರಾ ಗಾಂಧಿ ಅವರು ಇದ್ದಾಗ ಏನಾದರೂ ಸರ್ಕಾರ ಆ ಥರ ಸ್ಥಿರವಾಗಿತ್ತೇನೋ, ಆದರೆ ಮತ್ತದಾದ ನಂತರ ಸುಮಾರು 45 ವರ್ಷಗಳ ನಂತರ ಒಂದು ದೊಡ್ಡ ಬಹುಮತವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಈ ರಾಜ್ಯಕ್ಕಿದೆ. ಅದಕ್ಕೋಸ್ಕರ ಸನ್ಮಾನ್ಯ ಸಚಿವರನ್ನು ಮತ್ತೊಂದ್ಸಲ ಕೇಳ್ತಾ ಇದ್ದೀವಿ, ಸ್ವಾಮಿ ನಮಗೆ ಸಚಿವ ಸಂಪುಟದಲ್ಲಿ ಎಷ್ಟು ಜನ ಬೆಂಬಲವಾಗಿದ್ದಾರೆ, ಎಷ್ಟು ಜನ ವಿರೋಧ ಮಾಡ್ತಾರೆ ತಾವೆಲ್ಲ ಆಗಸ್ಟ್ 19ನೇ ತಾರೀಕು ರಾತ್ರಿ 9 ಗಂಟೆ ತಾವು ಸರ್ಕಸ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಈಗ ಸಕ್ಸಸ್ ಆದ ನಂತರ ಈಗಾಗಲೇ ನಮಗೆ ತಿಳಿದಿರುವಂತೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಮೀಸಲಾತಿ ವರ್ಗೀಕರಣವನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹ ಅದಕ್ಕೆ ತಕ್ಕಂತೆ ವರ್ತನೆ ಮಾಡದೆ ಕೇವಲ ಕೆಲವೊಂದು ಗುಂಪುಗಳ ಒಂದು ಹೇಳಿಕೆಯ ಆಧಾರದ ಮೇಲೆ ಈ ಮಾದಿಗ ಮೀಸಲಾತಿ ವರ್ಗೀಕರಣವನ್ನು ತಡ ಮಾಡುತ್ತಿರುವುದು ನಮ್ಮೆಲ್ಲರ ಒಂದು ಆಕ್ರೋಶಕ್ಕೆ ಗುರಿಯಾಗಿದೆ. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದ್ರಲ್ಲಿ ದಲಿತರ, ಅದರಲ್ಲಿ ಮಾದಿಗರ ಮುಖ್ಯವಾದ ಒಂದು ಪಾತ್ರ ಇದೆ. ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು 30-45 ವರ್ಷದಿಂದ ಹೋರಾಟ ಮಾಡಿ ಬರುತ್ತಿರುವಂತಹ ನಮ್ಮ ಈ ಒಂದು ಮೀಸಲಾತಿ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂದ್ರೂ ಸಹ ಈ ಒಂದು ಸರ್ಕಾರ ಕೆಲವು ವ್ಯಕ್ತಿಗಳ ಒಂದು ಕೈಗೊಂಬೆಯಾಗಿ ಕುಣಿದು ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡೋದರಲ್ಲಿ ಅದು ಹಿಂದೇಟಾಗ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಾದ್ಯಂತ ನಮ್ಮ ಉಸ್ತುವಾರಿ ಸಚಿವರ ಮನೆ ಮುಂದುಗಡೆ ನಾವು ತಮಟೆ ಬಾರಿಸೋದ್ರ ಮುಖಾಂತರ, ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಕೂಗನ್ನು ಅವರಿಗೆ ಕೇಳಿ ಅಂತಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಮಾದಿಗ ಸಮುದಾಯದ ಓಟನ್ನು ಕೇಳೋದಕ್ಕೆ ಬಂದರೆ ಅಲ್ಲಿ ಸರಿಯಾದ ಉತ್ತರವನ್ನು ನಾವು ನಮ್ಮ ಜನ ಕೊಡ್ತಾರೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ 35 ವರ್ಷಗಳ ಕಾಲ ನಾವು ಹೋರಾಟ ಮಾಡಿ ಇನ್ನು ಕೆಲವೇ ಮನೆಗಳಲ್ಲಿ ಕೂತ್ಕೊಂಡು ಇರೋರಿಗೆ ಮೀಸಲಾತಿಯನ್ನು ಕೊಡಕ್ಕೆ ಹೊಂಟಿದ್ದಾರೆ. ಆದರೆ ಮಾದಿಗ ಸಮುದಾಯ 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದರೂ ಸಹ ನಮ್ಮ ಒಂದು ಕೂಗು ಅವರಿಗೆ ಕೇಳ್ತಾ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರೇ ಮುಂದೆ ಬರುವ ಚುನಾವಣೆಗಳಲ್ಲಿ ಮಾದಿಗರ ಮತ ನಿಮಗೆ ಬೇಕು ಅಂತಂದ್ರೆ ಈ ಒಂದು ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನಕ್ಕೆ ತರಬೇಕು, ಮಾದಿಗರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತಂದು ತಮ್ಮಲ್ಲಿ ಮನವಿ ಮಾಡೋದಷ್ಟೇ ಅಲ್ಲ, ಈ ಒಂದು ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗ್ತದೆ. ಸರ್ಕಾರಕ್ಕೆ ಒಂದು ಮಹತ್ವವಾದ ಕೊಡುಗೆಯನ್ನು ನೀಡಿರುವಂತಹ ಮಾದಿಗ ಸಮುದಾಯವನ್ನು ನೀವು ಧಿಕ್ಕರಿಸಿದರೆ ಮುಂದೆ ಸರ್ಕಾರ ನಿಮ್ಮದು ಗಾಳಿಪಟವಾಗಿ ತೂರಿ ಹೋಗುತ್ತೆ ಅನ್ನುವಂಥ ಮಾತನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಗಂಗಾಧರ ಏಕೆ, ದಲಿತ ಸಮಾಜದ ಮುಖಂಡರು, ಬಳ್ಳಾರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಳ ಮೀಸಲಾತಿ ಪರವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ 1 ವರ್ಷಗಳ ಕಾಲ ಅದನ್ನು ತಡೆ ಹಿಡಿದು ಇವತ್ತು ಸರ್ಕಾರ ಒಂದು ವರದಿಯನ್ನು ತಗೊಂಡು ಇವತ್ತು ಅದನ್ನು ಕ್ಯಾಬಿನೆಟಲ್ಲಿ ಕೂಡ ಅನುಮೋದನೆ ಮಾಡಿ ಇವತ್ತು ಕಳಿಸಿದ್ದಾರೆ ರಾಜ್ಯಪಾಲರಿಗೆ. ರಾಜ್ಯಪಾಲರು ಕೂಡ ಅದೇನೋ ಸಣ್ಣ ಪುಟ್ಟ ಸ್ವಲ್ಪ ತಾಂತ್ರಿಕ ತೊಂದರೆ ಇರೋದರಿಂದ ಅವರು ವಾಪಸ್ ಕಳಿಸಿದ್ದಾರೆ. ಇವರು ಕೂಡಲೇ ವರದಿ ಪ್ರಕಾರ ಇವರೇನು ಕ್ಯಾಬಿನೆಟಲ್ಲಿ ಅನುಮೋದನೆ ಮಾಡಿದ್ದಾರೆ ಅದು ಏನಾದರೂ ರಾಜ್ಯಪಾಲರು ಸ್ವಲ್ಪ ಏನಾದರೂ ತಾಂತ್ರಿಕ ದೋಷಗಳು ಇರೋದರಿಂದ ಅದನ್ನು ವಾಪಸ್ ಕಳಿಸಿದ್ದಾರೆ. ಸರಿಪಡಿಸಿ ಕೂಡಲೇ ಅದನ್ನು ಜಾರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ರಾಜಕಾರಣ, ಯಾವುದೇ ಸರ್ಕಾರ ಇರಲಿ, ಇಂಥ ವಿಚಾರದಲ್ಲಿ ಏನು
ತಾತ್ಸಾರ ಮಾಡಲಾರ್ದಂಗೆ ಕೂಡಲೇ ಇವತ್ತು ನೀವೇ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಒಂದು ವರದಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ವರದಿನ ಕೂಡಲೇ ಜಾರಿ ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಬಳ್ಳಾರಿಯ ಎಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತು ನಮ್ಮ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ. ಈಗ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಇಲ್ಲದ ಕಾರಣ ನಮ್ಮ ಕ್ಷೇತ್ರದ ನಗರ ಶಾಸಕರು ಮತ್ತು ಗ್ರಾಮಾಂತರ ಶಾಸಕರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಲಿದ್ದೇವೆ. ಹಂಗಾಗಿ ಇವತ್ತು ನಮ್ಮ ಸ್ನೇಹಿತರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಇವತ್ತು ಆ ಒಂದು ಶಾಸಕರಿಗೆ ನಮ್ಮ ಮನವಿ ಪತ್ರವನ್ನು ನಾಳೆ ಬಜೆಟ್ ಅಧಿವೇಶನ ಇರೋದ್ರಿಂದ ಬಜೆಟ್ನಲ್ಲಿ ಶಾಸಕರು ನಮ್ಮ ಪರವಾಗಿ ಮತ್ತು ಸಚಿವರುಗಳನ್ನು ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ ಕೂಡಲೇ ಕ್ರಮ ತಗೋಬೇಕಂತ ಹೇಳ್ತಾ ನನಗೆ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.